ಒನ್ ಇಂಡಿಯಾ ಡಿಜಿಟಲ್ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳನ್ನ ಹೇಳ್ತಾ, ಕಳೆದ ಹಲವಾರು ತಿಂಗಳಿಂದ ನಾನು ಕೂಡ ಒನ್ ಇಂಡಿಯಾ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದೆ, ನೋಡ್ಕೋತಾ ಇದ್ದೆ. ಚನ್ನಪಟ್ಟಣದ ಸಮಗ್ರವಾದಂಥ ವರದಿ ಮಾಡ್ತಾಯಿದ್ರಿ. ಒಂಥರ ನಿಷ್ಪಕ್ಷಪಾತವಾಗಿ ಭಾಳ ಆಳಕ್ಕೆ ಇಳಿದು ಬೂತ್ ಮಟ್ಟದಲ್ಲಿ ವರದಿ ಮಾಡಿದ್ರಿ. ಒಂದಷ್ಟು ಋಣಾತ್ಮಕವಾಗಿ, ಧನಾತ್ಮಕವಾಗಿ, ಪಾಸಿಟಿವ್, ನೆಗೆಟಿವ್ ಎರಡನ್ನೂ ಜನಗಳ ಮುಂದೆ ಇಡ್ತಾ ಇದ್ರಿ. ಜನಗಳ ನಾಡಿ ಮಿಡಿತವನ್ನು ಚೆನ್ನಾಗಿ ಅರಿತು ರಾಜ್ಯದ ಜನಗಳಿಗೆ ತಲುಪಿಸಿದ ಕೆಲಸವನ್ನು ಒನ್ ಇಂಡಿಯಾ ವೆಬ್ ಮಾಡ್ತಾಯಿತ್ತು. ಅಂತಿಮವಾಗಿ ತಾಲೂಕಿನ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಈ ಸಾರಿ ಗೆಲ್ಲಿಸಿದ್ದಾರೆ. ಜವಾಬ್ದಾರಿ ಜಾಸ್ತಿ ಆಗಿದೆ. ಕುಮಾರಸ್ವಾಮಿಯವರ ಹೋರಾಟ ಮಗನನ್ನು ಶಾಸಕನಾಗಿ ಮಾಡಲಿಕ್ಕೆ ಅವರು ಸಾಧ್ಯ ಆಗಲಿಲ್ಲ. ಅವ್ರಿಗೆ ಆ ಒಂದು ನೈತಿಕ ಬಲ ಕಳ್ಕೊಂಡಿದ್ರು. ದೇವೇಗೌಡರು ಕೂಡ ಈ ಇಳಿ ವಯಸ್ಸಲ್ಲಿ ಬಂದು ಶಪಥ ಮಾಡಿ ಮಗನನ್ನು ಗೆಲ್ಲಿಸಲೇಬೇಕು ಅಥವಾ ಮೊಮ್ಮಗನ್ನ ಗೆಲ್ಲಿಸಲೇಬೇಕಂತ ಆಟಕ್ಕೆ ಬಿದ್ದು ಅವರ ಧೃತರಾಷ್ಟ್ರ ಪ್ರೇಮ ಏನು ಕೆಲಸ ಮಾಡಲಿಲ್ಲ. ಮಗನನ್ನು ಗೆಲ್ಲಿಸದೇ ಇರ್ತಕ್ಕಂಥ ಒಂದು ನಿಷ್ಕ್ರಿಯ ತಾಕತ್ತಿಲ್ಲದೆ ಇರ್ತಕ್ಕಂಥ ಒಬ್ಬ ನಾಯಕತ್ವ ಕುಮಾರಸ್ವಾಮಿ ಅವ್ರದ್ದು. ಒಟ್ಟಾರೆ JDS ಇವತ್ತು ಜನಗಳಿಂದ ತಿರಸ್ಕೃತಗೊಂಡು ಮೂಲೆ ಗುಂಪಾಗಿದೆ. ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಈ ಒಂದು ಸ್ವಾರ್ಥ ರಾಜಕಾರಣ, ವಂಶ ಪಾರಂಪರ್ಯ ಆಡಳಿತವನ್ನು ರಾಜ್ಯದ ಜನ ಒಪ್ಪಲ್ಲ, ತಾಲೂಕಿನ ಜನ ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ಕುಮಾರಸ್ವಾಮಿಯವ್ರನ್ನ ಒಪ್ಕೊಂಡಿದ್ರು. ಕುಮಾರಸ್ವಾಮಿಯವರು ಸರಿಯಾಗಿ ನಿರೀಕ್ಷಿತಂಗೆ ಕೆಲಸ ಮಾಡಲಿಲ್ಲ. ಮತ್ತೆ ಮಗನನ್ನು ಅವರು ಅನಿವಾರ್ಯವಾಗಿ ಒಪ್ಕೊಳ್ತಕ್ಕಂಥ ಮನಸ್ಥಿತಿಯಲ್ಲಿ ನಮ್ಮ ಜನ ಇರಲಿಲ್ಲ, ಸೋಲಿಸಿದ್ದಾರೆ. ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಹಿಂದೆ ಒಂದಷ್ಟು ಕೆಲಸ ಮಾಡಿದ್ದೆ. ಅದೇ ಅಭಿವೃದ್ಧಿ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮುಂದುವರಿಸ್ತೀನಿ. ರಾಜ್ಯ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಜಿಲ್ಲೆಯಲ್ಲಿ DK ಶಿವಕುಮಾರ್ ಇದ್ದಾರೆ ಉಪಮುಖ್ಯಮಂತ್ರಿಗಳಾಗಿ. ನಾವೆಲ್ಲ ಒಟ್ಟಿಗೆ ಜಿಲ್ಲೆಯ 4 ಜನ ಶಾಸಕರು ಕಾಂಗ್ರೆಸ್ ಅವರು ಇದ್ದೀವಿ. ಒಟ್ಟಿಗೆ ಕೆಲಸ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ. ಒಂದು ಆತ್ಮವಿಶ್ವಾಸ ಇದೆ. ಒಳ್ಳೆಯ ಫಲಿತಾಂಶವನ್ನು ನಮ್ಮ ಜನ ಕೊಟ್ಟಿದ್ದಾರೆ. Don't miss out. Log on to oneindia.com for more updates.